ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 3ನೇ ವಾರದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳುವುದು. ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ರಾಜಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗವು ಹೆಚ್ಚಿನ ಲಾಭವನ್ನುಂಟು ಮಾಡುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ದೊರಕುವಂತೆ ಮಾಡುವುದು. ಜೂನ್ 15ರಿಂದ ಜೂನ್ 21ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ತುಲಾ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ 3ನೇ ವಾರದಲ್ಲಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲ ದೊರಕುವುದು. ಈ ವಾರ ತುಲಾ ರಾಶಿಗೆ ಸೇರಿದ ಜನರಿಗೆ ಬುಧಾದಿತ್ಯ ರಾಜಯೋಗದಿಂದ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಪಡೆಯುವಂತೆ ಮಾಡಲಿದೆ. ಈ ವಾರ ತುಲಾ ರಾಶಿಗೆ ಸೇರಿದ ಜನರು ಪ್ರಯಾಣಿಸುವುದರಿಂದ ಹೆಚ್ಚಿನ ಅನುಕೂಲಕರ ಫಲಿತಾಂಶಗಳನ್ನು ಗಳಿಸಬಹುದಾಗಿದೆ. ಜೊತೆಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ನೆಮ್ಮದಿಯನ್ನು ಹೊಂದುವಿರಿ. ಈ ವಾರದ ಕೊನೆಯಲ್ಲಿ ತುಲಾ ರಾಶಿಗೆ ಸೇರಿದ ಜನರಿಗೆ ಸಮೃದ್ಧಿಯನ್ನು ಹೊಂದುವ ಯೋಗವೂ ಕೂಡ ಲಭಿಸುವುದು. ರಾಹು 5ನೇ ಭಾವದಲ್ಲಿ ಇರುವುದರಿಂದ ಈ ವಾರ ಅತಿಯಾಗಿ ಮದ್ಯಪಾನ ಮಾಡಿ ವೇಗವಾಗಿ ವಾಹನ ಚಲಾಯಿಸುವುದು ನಿಮಗೆ ಹಾನಿಕಾರಕವಾಗಬಹುದು. ಗುರು 10ನೇ ಭಾವದಲ್ಲಿ ಇರುವುದರಿಂದ ಈ ನಿರ್ಲಕ್ಷ್ಯದ ಕಾರಣದಿಂದ ಕೆಲವು ಜನರಿಗೆ ಹಣದ ನಷ್ಟ ಹಾಗೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ನಿಮ್ಮ ಆದಾಯದ ದೊಡ್ಡ ಭಾಗವನ್ನು ನೀವು ಪೋಷಕರ ಆರೋಗ್ಯಕ್ಕಾಗಿ ಖರ್ಚು ಮಾಡುತ್ತಿದ್ದರೂ ಈ ವಾರ ಅದನ್ನು ಉಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ನೀವು ಹಣವನ್ನು ಸಂಗ್ರಹಿಸಲು ಯಶಸ್ವಿಯಾಗುವಿರಿ. ಆದ್ದರಿಂದ ಅವರ ಆರೈಕೆಯನ್ನು ಮುಂದುವರಿಸಬೇಕು. ಈ ವಾರ ಮನೆ ಸಂಬಂಧಿತ ವಿಷಯಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ಕುಟುಂಬದಲ್ಲಿ ಶಾಂತಿ ಕಾಪಾಡಲು ನೀವು ಸಂಯಮದಿಂದ ವರ್ತಿಸಿ ನಿಮ್ಮ ಮಾತುಗಳನ್ನು ತುಂಬಾ ಯೋಚಿಸಿ ಬಳಸಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ನೋಡಿ ನಿಮಗೆ ಸಿಗುವ ಸಾಧ್ಯತೆ ಇದೆ, ಆದರೆ ಅದಕ್ಕಾಗಿ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಲು ಪ್ರಯತ್ನಿಸಬೇಕಾಗಬಹುದು. ಇದರಿಂದ ಇತರ ಮುಂದೆ ನಿಮ್ಮ ಚಿತ್ರಕ್ಕೆ ಸ್ವಲ್ಪ ಹಾನಿಯಾಗುವ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣದ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಹೆಚ್ಚು ಪರಿಶ್ರಮ ಅಗತ್ಯ. ಅದೃಷ್ಟ ನಿಮ್ಮನ್ನು ಬೆಂಬಲಿಸುವುದರಿಂದ ನೀವು ಓದುವ ವಿಷಯಗಳನ್ನು ಸುಲಭವಾಗಿ ನೆನಪಿಡುವಿರಿ. ಮಿಥುನ ರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸಲಿದ್ದು ಇದು ದೀರ್ಘ ಪ್ರಯಾಣಗಳಿಗೆ ಸೂಕ್ತ ಸಮಯ. ವಿಶ್ವವಿದ್ಯಾಲಯ, ತರಬೇತಿ ಕಾರ್ಯಕ್ರಮ ಅಥವಾ ಪ್ರಮಾಣೀಕರಣ ಸಂಸ್ಥೆಯಿಂದ ಸುದ್ದಿಗಳು ಬರುತ್ತವೆ ಮತ್ತು ತಕ್ಷಣದ ಗಮನದ ಅಗತ್ಯವಿರುತ್ತದೆ. ಉನ್ನತ ಅಧ್ಯಯನ, ಪ್ರಕಟಣೆ, ವಲಸೆ ಅಥವಾ ಕಾನೂನು ದಾಖಲಾತಿಗೆ ಸಂಬಂಧಿಸಿದ ಅರ್ಜಿಯು ಮುಂದುವರಿಯುತ್ತದೆ. ಮಾರ್ಗದರ್ಶಕ ಅಥವಾ ಹಿರಿಯ ಸಲಹೆಗಾರ ಪ್ರಮುಖ ನಿರ್ಧಾರದ ದಿಕ್ಕನ್ನು ಬದಲಾಯಿಸುವ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ. ವಾರದುದ್ದಕ್ಕೂ ದೀರ್ಘ ದೂರ ಸಂವಹನ ಹೆಚ್ಚಾಗುತ್ತದೆ. ಸಹಿ ಅಥವಾ ಅನುಮೋದನೆ ಅಗತ್ಯವಿರುವ ದಾಖಲೆ ಪೂರ್ಣಗೊಳ್ಳುತ್ತದೆ. ವಾರಾಂತ್ಯದ ವೇಳೆಗೆ ಪ್ರಯಾಣ, ಶೈಕ್ಷಣಿಕ ಬದ್ಧತೆ ಅಥವಾ ಕಾನೂನು ವಿಷಯವು ಸ್ಪಷ್ಟ ತಿರುವು ತಲುಪುತ್ತದೆ ಮತ್ತು ಹೊಸ ಆವೇಗವನ್ನು ಸೃಷ್ಟಿಸುತ್ತದೆ. ಕಡಿಮೆ ಅಂದಾಜು ಮಾಡಲಾದ ಪ್ರಯಾಣ ವೆಚ್ಚ ಹೆಚ್ಚಾಗುತ್ತದೆ ಮತ್ತು ತಕ್ಷಣದ ಪಾವತಿ ಅಗತ್ಯವಿರುತ್ತದೆ. ಮರೆಮಾಡಲಾಗಿರುವ ಖಾಸಗಿ ವಿಷಯವು ಗಮನವನ್ನು ಬಯಸುತ್ತದೆ ಮತ್ತು ಅದನ್ನು ಪರಿಹರಿಸಲು ಹಲವಾರು ಗಂಟೆಗಳನ್ನು ಕಳೆಯಬೇಕಾಗುತ್ತದೆ. ದೂರದಲ್ಲಿ ವಾಸಿಸುವ ಯಾರೊಂದಿಗಾದರೂ ಸಂವಹನವು ತುರ್ತು ಆಗುತ್ತದೆ ಮತ್ತು ವಿಳಂಬವಾದ ಉತ್ತರವು ಅಂತಿಮವಾಗಿ ಬರುತ್ತದೆ. ವಿದೇಶ ಪ್ರಯಾಣ, ಶಿಕ್ಷಣ ಅಥವಾ ಕಾನೂನು ದಾಖಲೆಗಳಿಗೆ ಸಂಬಂಧಿಸಿದ ಅರ್ಜಿಯು ಸ್ವಲ್ಪ ಸಮಯದ ಮೌನದ ನಂತರ ಮುಂದುವರಿಯುತ್ತದೆ. ಮಂಗಳ ಗ್ರಹದ ಕೋಪದಿಂದಾಗಿ ನಿದ್ರೆಯ ಸಮಸ್ಯೆಗಳು ಉಂಟಾಗುತ್ತವೆ, ಆದ್ದರಿಂದ ನೀವು ಮಲಗುವ ಮೊದಲು ಒಳ್ಳೆಯ ವಿಷಯಗಳನ್ನು ಓದಲು ಹೆಚ್ಚಿನ ಸಮಯವನ್ನು ಕಳೆಯಬೇಕು. ವಾರಾಂತ್ಯದ ವೇಳೆಗೆ ಗೌಪ್ಯ ಪರಿಸ್ಥಿತಿಯು ಮುಕ್ತಾಯವನ್ನು ತಲುಪುತ್ತದೆ ಮತ್ತು ಒತ್ತಡದ ದೀರ್ಘಕಾಲದ ಮೂಲವು ಅಂತಿಮವಾಗಿ ಕಣ್ಮರೆಯಾಗುತ್ತದೆ. ಶುಕ್ರ ಸಿಂಹ ರಾಶಿಯಲ್ಲಿ ಇರುವುದರಿಂದ ಹೊಸ ಯೋಜನೆಗಳಿಗೆ ಬೇಗನೆ ಕಾರಣವಾಗುವ ಸುದ್ದಿಗಳೊಂದಿಗೆ ಸ್ನೇಹಿತನೊಬ್ಬ ತಲುಪುತ್ತಾನೆ. ಒಂದು ಸಾಮಾಜಿಕ ಕೂಟವು ಹಲವಾರು ಉಪಯುಕ್ತ ಪರಿಚಯಗಳನ್ನು ತರುತ್ತದೆ ಮತ್ತು ಒಂದು ಸಂಭಾಷಣೆಯು ಒಂದು ಪ್ರಮುಖ ಸಂಪರ್ಕವಾಗಿ ಬೆಳೆಯುತ್ತದೆ. ದೀರ್ಘಾವಧಿಯ ಗುರಿಗೆ ಬೆಂಬಲ ಅನಿರೀಕ್ಷಿತ ಮೂಲದಿಂದ ಬರುತ್ತದೆ. ತಂಡದ ಯೋಜನೆಯು ಸರಾಗವಾಗಿ ಮುಂದುವರಿಯುತ್ತದೆ ಮತ್ತು ಗುಂಪು ಅಥವಾ ಸಂಸ್ಥೆಯಿಂದ ವಿಳಂಬವಾದ ಪ್ರತಿಕ್ರಿಯೆ ಅಂತಿಮವಾಗಿ ಈಡೇರುತ್ತದೆ. ಈ ವಾರ ಹಿಂದಿನ ಪ್ರಯತ್ನಗಳಿಗೆ ಸಂಬಂಧಿಸಿದ ಆರ್ಥಿಕ ಲಾಭಗಳು ಸಿಗುತ್ತವೆ. ಆಹ್ವಾನಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ವೇಳಾಪಟ್ಟಿ ನಿರೀಕ್ಷೆಗಿಂತ ಹೆಚ್ಚು ಕಾರ್ಯನಿರತವಾಗುತ್ತದೆ. ವಾರಾಂತ್ಯದ ವೇಳೆಗೆ ಹಂಚಿಕೊಂಡ ಆಚರಣೆ ಅಥವಾ ಸಭೆಯು ಶಾಶ್ವತವಾದ ಸೌಹಾರ್ದತೆಯನ್ನು ಸೃಷ್ಟಿಸುತ್ತದೆ ಮತ್ತು ಅಮೂಲ್ಯವಾದ ಸಂಬಂಧಗಳನ್ನು ಬಲಪಡಿಸುತ್ತದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸೂರ್ಯಗ್ರಹವನ್ನು ಬಲಪಡಿಸಲು ಈ ಅವಧಿಯಲ್ಲಿ ನೀವು ಬೆಲ್ಲವನ್ನು ದಾನ ಮಾಡಿ. ಜೊತೆಗೆ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ತಪ್ಪದೆ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ 15 ರಿಂದ ಜೂನ್ 21 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.